5,600 ಚಿಲ್ಲರೆ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಬರೀ ಕಲ್ಯಾಣ ಕರ್ನಾಟಕಕ್ಕೆ ಮಾಡಬೇಕು. ಬಜೆಟಲ್ಲಿ 5,000 ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಪ್ಲಸ್ ಅನುದಾನಿತ ಶಾಲೆ ಯಾಕೆ ಡೌನ್ ಆಯಿತು ಅಂದರೆ ಈಗಲೇ ಹೇಳ್ಬಿಡ್ತೀನಿ, ನಾವು ಟೀಚರ್ಸೇ ಕೊಟ್ಟಿಲ್ಲ ರಿಕ್ರೂಟ್ಮೆಂಟಿಗೆ. ಅವ್ರೇನು ಮಾಡ್ತಾರೆ, ಇರೋ ಟೀಚರ್ಸ್ನ ಸಂಬಳ ಕೊಡೋಕ್ಕಾಗಲ್ಲ ಅಂದರೆ ಅಡ್ಜಸ್ಟ್ ಮಾಡಿದ್ದಾರೆ. ಅದಕ್ಕೆ 2016 ನಿಲ್ಲಿಸಿದ್ರು 15ಕ್ಕೆ. ನಾನು 2020 ರಿಕ್ರೂಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ದೀನಿ. ಎಗೇನ್ ಕ್ಯಾಟಗರಿಗೆ ಬರಬೇಕು. ಸೊ ಐ ಥಿಂಕ್ ಒಂದು 2-3 ಮಂತ್ಸ್ ಆಗುತ್ತೆ. ಈ ರಿಪೋರ್ಟ್ ಬಂದರೆ ಇವತ್ತು ಬೆಳಗ್ಗೆ ಬಂತು ಅಂದರೆ ಮಧ್ಯಾಹ್ನ ನಾನು ನೋಟಿಫಿಕೇಶನ್ ಹೊಡಿಸ್ತೀನಿ. ಬಿಕಾಸ್ ವಿ ಆರ್ ರೆಡಿ ಟು ಗೆಟ್ ರಿಕ್ರೂಟೆಡ್. ಬಿಕಾಸ್ ಫೈನಾನ್ಷಿಯಲ್ ಅಪ್ರೂವಲ್ ಆಯಿತು, ಎಲ್ಲ ಆಯಿತು, ಹಣನೂ ಇದೆ, ಎಲ್ಲ ಇದೆ. ಟೋಟಲು 11,000 ಗೌರ್ಮೆಂಟಿಂದ ರಿಕ್ರೂಟ್ಮೆಂಟು. ಅಲ್ಲಿ 10,000 ಚಿಲ್ಡ್ರೆ ಅಲ್ಲ ಕೆಲವು ಬೇರೆದು ಇದ್ದಾವೆ. 11,000 12,000 ಆಗುತ್ತೆ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ರಾಜ್ಯದ್ದು ಇಡೀ ರಾಜ್ಯದ್ದು ಸೇರಿ. ಅನುದಾನಿತ ಶಾಲೆಯಲ್ಲಿ ಸುಮಾರು 6,500-7,000 ಆಗ್ತಾಯಿದೆ. ಅದು ಎಲ್ಲ ಸೇರಿ ಅದು ಒಂಥರ ಸರ್ಕಾರಿ ಶಾಲೆ ಇದ್ದಂಗೆ. ಸೊ ನನ್ನ ಪ್ರಕಾರ ಅಬೌಟ್ 17,000-18,000 ರಿಕ್ರೂಟ್ಮೆಂಟ್ ಇಸ್ ಅ ವೆರಿ ಬಿಗ್ ಫೋರ್ಸ್ ಆಸ್ ಫಾರ್ ಆಸ್ ಎಜುಕೇಷನ್ ಇಸ್ ಕನ್ಸರ್ನ್ ಆ್ಯಂಡ್ ಇಟ್ ಶುಡ್ ಹ್ಯಾಪನ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಿರೋ ಬಟ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದಿಲ್ಲ. ಸೊ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. 2 ವಿಚಾರನ ಏನು ಅಂತ ಹೇಳಿದರೆ, ನಿಮ್ಮ ದೇವಸ್ಥಾನದಲ್ಲಿ ಗಂಟೆ ಹೊಡಿತಾವೋ ಏನೋ ಗೊತ್ತಿಲ್ಲ, ಹಿಂದುತ್ವ ಅದು ಇದು ತೋರಿಸೋದಕ್ಕೆ. ಶಾಲೆಯಲ್ಲಿ ಗಂಟೆ ಕರೆಕ್ಟ್ ಟೈಮಿಗೆ ಹೊಡೆದಾಗ ಮಾತ್ರ ಈ ದೇಶ ಉದ್ಧಾರ ಆಗುತ್ತೆ, ಹೊರತು ಇಲ್ಲ ಅಂದರೆ ಆಗೋದಿಲ್ಲ. ನೆನ್ಪಿಡ್ಕೊಳ್ಳಿ. ಈ ದೇಶದಲ್ಲಿ ದೇವಸ್ಥಾನದಲ್ಲಿ ಗಂಟೆ ಹೊಡೆಯುತ್ತೋ ಏನೋ ಗೊತ್ತಿಲ್ಲ, ಹೊಡಿಲಿಲ್ಲ ಅಂದ್ರೂ ಪರವಾಗಿಲ್ಲ, ನನಗಂತೂ ಬೇಜಾರಿಲ್ಲ ವೈಯಕ್ತಿಕವಾಗಿ. ಆದರೆ ಶಾಲೆಯಲ್ಲಿ ಕರೆಕ್ಟ್ ಟೈಮಿಗೆ ಗಂಟೆ ಹೊಡಿಬೇಕು, ಮಕ್ಕಳು ಶಾಲೆಗೆ ಹೋಗಬೇಕು. ಅದೇ ನನಗೆ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಆ ಕೆಲಸ ಕೊಟ್ಟಿದ್ದಾರೆ. ಅದನ್ನು 100ಕ್ಕೆ 101% ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಅವರು ನಾಳೆ ಡಾಕ್ಟರ್ ಆಗ್ತಾರೋ, ಈ ದೇಶ ಕಾಯ ಸೋಲ್ಜರ್ ಆಗ್ತಾರೋ, ಮೊದಲೇ ಆ್ಯಂಡ್ ಪೋಸ್ಟ್ ರಿಸಲ್ಟು ಅವರಿಗೆಲ್ಲ ಟಾಸ್ಕ್ ಕೊಟ್ಬಿಟ್ಟು ಕಳಿಸಾಯಿತು. ಆ್ಯಂಡ್ ಈಗ ನೆಕ್ಸ್ಟ್ ನಾನು ರಿವ್ಯೂ ಇಟ್ಕೊಳ್ತಾ ಇರೋದೇ ಫಸ್ಟು ಕಲ್ಯಾಣ ಕರ್ನಾಟಕದ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿ ಆರ್ ಸ್ಟಾರ್ಟಿಂಗ್ ಆಫ್ ಅಡ್ಮಿಷನ್ ಡ್ರೈವ್ ಮಾಡ್ತಾ ಇದ್ದೀವಿ. ಅದನ್ನು ಇನ್ನೊಂದು ವಾರದೊಳಗೆ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಹಾಂ ಯಾವುದು ನನಗೆ ಗೊತ್ತಿಲ್ಲ. ಸ್ಟೇಟ್ದು ನಮ್ಗೆ ಚೆನ್ನಾಗಿದೆ ಅಂತೇಳಿ ಹೇಳಬೇಕಾದ್ರೆ ಇದನ್ನು ಮಾಡ್ಕೊಂಡು ಮಾಡಲಿ ಅಂತ. ಈ ಗ್ಯಾರಂಟಿ ಅಂತೂ ಕಾಪಿ ಮಾಡಾಯಿತು, ಇದನ್ನಾದರೂ ಕರೆಕ್ಟಾಗಿ ಮಾಡಲಿ. ಯಾಕೆಂದರೆ 54 ಪಾಯಿಂಟ್ಸ್ನ ಏನು ತೊಗೊಂಡಿದ್ದಾರೆ ಅದನ್ನು ಇನ್ನೊಂದು 10 ಸೇರಿಸಿ ಇನ್ನೂ ಚೆನ್ನಾಗಿ ಮಾಡೋದಾದರೆ ಮಾಡಿ ಅಂತ ಮನವಿ ಮಾಡ್ಬೋದು. ಸಿ ಐ ಟೆಲ್ ಯು, ಇದೆಲ್ಲ ಡಿಬೇಟಬಲ್ನ ನೀವು ಯಾಕೆ ಪ್ರಶ್ನೆ ಹಾಕ್ತೀರಿ? ನಿಮಗೆ ಗೊತ್ತಿಲ್ಲದೆ ಇರೋದನ್ನ ಯಾಕೆ ಮಾತಾಡೋಕ್ಕೆ ಹೋಗ್ತೀರಿ ನೀವು? ಅಲ್ಲ ರೀ, ಒಂದು ನಿಮಿಷ ರೀ, ನಿಮಗೆ ಗೊತ್ತಾ ಅದು? ಇನ್ನೂ ಅದು ಪಾಸೇ ಆಗಿಲ್ಲ. ನನ್ನ ಹತ್ರ ಇದೆ, ಎಷ್ಟು 48 ವಾಲ್ಯೂಮ್ ಇದೆ ಬುಕ್ಸು. ನಾನು ಅದಕ್ಕೆ ಒಂದು ಟೀಮಿಗೆ ಕೊಟ್ಟಿದ್ದೀನಿ, ಸ್ಟಡಿ ಮಾಡಿಬಿಟ್ಟು ನನಗೆ ಬ್ರೀಫ್ ಮಾಡಿ ಅಂತ. ನೀವು ಹೆಂಗೆ ಹೇಳ್ತೀರಾ ಅದು ಕಮ್ಮಿ ಆಗಿದೆ? ನೀವೇ ಅಡ್ವಾನ್ಸ್ ಹೆಂಗೆ ಹೇಳಕ್ಕೆ ಹೋಗ್ತೀರಾ? ಒಂದು ನಿಮಿಷ ರೀ, ಯು ಶುಡ್ ಎಕ್ಸೆಪ್ಟ್ ವಿ ಹ್ಯಾವ್ ಡನ್ ಬೆಟರ್ ಜಾಬ್ ದೆನ್ ದೆಮ್. ನಂಬರ್ ಚೇಂಜ್ ಆಗಿದೆ, ನಂಬರ್ ಚೇಂಜ್. ಹಾಂ ಆಯಿತು, ರಾಜ್ಯ ಸರ್ಕಾರದಿಂದ ನಮ್ದು ಚೆನ್ನಾಗಿದೆ, ನೀವು ಇದನ್ನು ಮಾಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ಟಲ್ಲಿ ಹೇಳಾಯಿತು. ನೀವು ಕಳಿಸಿ ಅಂತಲೂ ಹೇಳಾಯಿತು, ನಾವು ಹೆಂಗೆ ಮಾಡಿದ್ದೀವಿ ಅಂತ ಕಳಿಸಿ ಅಂತ. ಅದನ್ನು ಅವ್ರು ತೊಗೊಂಡ್ರೆ ಒಳ್ಳೇದು ಅಂತೇಳಿ ನಾನು ಹೇಳ್ತೀನಿ. ಅದಾದಮೇಲೆ ಏನಾಗುತ್ತೆ ಆಮೇಲೆ ನೋಡೋಣ. ಇಲ್ಲ ಮಾಡಕ್ಕೆ ನೋ ವಿ ಕ್ಯಾನ್ ಡೂ ದಟ್. ಸುಪ್ರೀಂ ಕೋರ್ಟ್ದು ಒಂದು ಆರ್ಡರ್ ಇದೆ, ರೈಟ್ ಆಫ್ ಮೀಡಿಯಮ್ ಆಫ್ ಸ್ಟಡೀಸ್, ರೈಟ್ ಆಫ್ ಸ್ಕೂಲಿಂಗ್ ಏನಿದೆಯಲ್ಲ ದಟ್ ಲೈಸ್ ವಿತ್ ದ ಪೇರೆಂಟ್ಸ್. ನಾನು ಕಂಟ್ರೋಲ್ ಲಗಾಮ್ ಹಾಕಕ್ಕೆ ಬರಲ್ಲ. ಈಗ ಜಾಸ್ತಿ ಫೀಸ್ ಆರ್ ಟಿ ಎಲ್ಲಿ 75% ಪಾಸ್ ಆಗಿದ್ದಾರಮ್ಮ. ಯಾಕೆಂದ್ರೆ ಫಸ್ಟ್ ಬ್ಯಾಚು 10ನೇ ಕ್ಲಾಸ್ ತೊಗೊಂಡ್ರು, ಅದೊಂದು ಹೇಳ್ಬಿಟ್ಟೆ. 75% ರೀಕನ್ಫರ್ಮ್ ಮಾಡಿ ಕಿಶೋರ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಎಷ್ಟು % ಆರ್ ಟಿ ಅವರು ಪಾಸ್ ಆಗಿದ್ದಾರೆ ಫಸ್ಟ್ ಬ್ಯಾಚ್ ಈಗ ಪಾಸ್ ಆದರು. ಸೊ 75% ನನಗೆ ನೆನಪಿರೋ ಪ್ರಕಾರ. ಅದು ಜಾಸ್ತಿ ಆಗಿದ್ರೆ ಒಳ್ಳೇದೇ ಹೇಳ್ತೀನಿ. ಈಗ ಇಲ್ಲ ಅದನ್ನು ನಾನು ಈಗ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಹೋದ ಸತಿ ಪಾಸಿಂಗ್ ಮಾರ್ಕ್ಸ್ನ ಹಿಂಗಾಗಿದ್ದಕ್ಕೆ 125ಕ್ಕೆ ತಂದಿದ್ದೆ.
175ರಿಂದ 125ಕ್ಕೆ, ಅದಕ್ಕೆ ಜಾಸ್ತಿ ಜನರನ್ನು ಪಾಸ್ ಆದರು. ಈ ಸತಿ ಹಂಗೆ ಮಾಡಲಿಲ್ಲ, 125. ನೀವೇನು ಚರ್ಚೆ ಮಾಡ್ತಾ ಇದ್ದೀರಾ, ಇಟ್ಸ್ ಎನ್ ಸ್ಟೇಟ್ ಎಜುಕೇಷನ್ ಪಾಲಿಸಿ ಒಂದು ಬೋರ್ಡ್ ಇದೆ, ನಾವು ಅದನ್ನ ಪ್ರಪೋಸಲ್ ಕಳಿಸ್ತೀವಿ. ಅದು ನಾನು ಇಲ್ಲಿ ಚರ್ಚೆ ಮಾಡೋಕ್ಕಾಗಲ್ಲ, ಯಾಕಂದರೆ ದೇ ಆರ್ ಆಲ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ಸು. ನಾವೇನು ಕಳಿಸ್ತೀವಿ ಅವ್ರು ನಮ್ಮ ಜೊತೆಗೆ ಏನು ಮಾತಾಡ್ತಾರೆ, ಆಮೇಲೆ ಒಂದು ಸ್ಟೇಟ್ ಎಜುಕೇಷನ್ ಪಾಲಿಸಿಯಿಂದ ನಿಮಗೆ ಒಂದು ಕಡೆಗೆ ಬರ್ತದೆ. ಅದನ್ನು ನಾವು ಚರ್ಚೆ ಮಾಡೋದು ಒಳ್ಳೆಯದಲ್ಲ. ನನಗೆ ಮಾಹಿತಿ ಇದ್ರೂ ಕೂಡ ನಾನು ಹಂಚ್ಕೊಳ್ಳಲ್ಲ, ಯಾಕೆಂದರೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಒಳಗೆ ನಮಗೊಬ್ಬರು ಚೇರ್ಮನ್ ಇದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ಶುರುವಾಗಿದೆ. ಕಳೆದ ಶುಕ್ರವಾರ ಸಂಜೆ ಮೀಟಿಂಗ್ ಸಂಪೂರ್ಣ ಆಗಿಲ್ಲ ಅನ್ನುವಂಥ ವಿಷಯ ಬಂತು. ಅರ್ಧಕ್ಕೆ ಯಾವ ಮಾಹಿತಿಯೂ ಸಹ ಮುಖ್ಯಸ್ಥರಿಗೆ, ಜಾತಿ ಗಣತಿ ಮಾಡುವಂಥ ಮುಖ್ಯಸ್ಥರಿಗೆ ಆ ಮಾಹಿತಿ ಸಮರ್ಪಕವಾಗಿ ಸಿಗ್ತಿಲ್ಲ. ನನಗೆ ಗೊತ್ತಿಲ್ಲ. ಅಲ್ಲ ನೋಡ್ ಸಿ, ಈಗ ನೀವು ಹೇಳಿದಿರಿ, ಅದನ್ನು ಇಮಿಡಿಯೇಟಾಗಿ ನಾನು ನೋಡ್ತೀನಿ, ಯಾಕೆಂದ್ರೆ ನನಗೆ ನೋ ಪ್ರಾಬ್ಲಮ್. ಇಲ್ಲ, ನೀವಂತ ಏನು ಹೇಳಿದಿರಿ ಅದು ನಾನು ಚೆಕ್ ಮಾಡಬೇಕಾಗುತ್ತೆ. ಅಂದರೆ ಈ ಥರ ಕಂಪ್ಲೇಂಟ್ ನನಗೆ ಇದುವರೆಗೂ ನನ್ನ ಜಿಲ್ಲೆಯಲ್ಲಿ ಯಾರು ಕೊಡದೇ ಇರೋದ್ರಿಂದ, ನೀವು ಫಸ್ಟ್ ಟೈಮ್ ಕೊಡೋದ್ರಿಂದ ಫಸ್ಟ್ ಟೈಮಿಗೆ ನಾನು ಇದನ್ನು ತಿಳ್ಕೊಂಡು ನಾನು ರಿಪೋರ್ಟ್ ತರ್ತೀನಿ. ಮುಗ್ಸೋಣ? ಇಲ್ಲ ನೋಡ್ರಿ, ಸರ್ವರು ಇವೆಲ್ಲ ಏನು ಮಿಷಿನ್ ಏನು ಮಾಡೋಕ್ಕಾಗಲ್ಲ. ರಫೇಲ್ ಒಂದು ಹೊಡೆದ್ರೆ ಸಾಕು ಸರಿಗೆ, ಇಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಅಡ್ಜಸ್ಟ್ ಮಾಡ್ಕೊತೀವಿ. ಅವ್ರು ರಫೇಲ್ ಹೊಡೆದ್ರೆ ಒಳ್ಳೇದು. ಇಲ್ಲ, ನಾನು ಅದು ಹೇಳ್ಬಿಡ್ತೀನಿ. ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಮೊನ್ನೆನೂ ಕೂಡ 2 ಕ್ಯಾಬಿನೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ನಾನು ಕೂಡ ಮಾತಾಡ್ತೀನಿ, ಸ್ವಲ್ಪ ಬೇಗ ರಿಪೋರ್ಟ್ ಕೊಡಿ ಅಂತ. ಮೊನ್ನೆ ಯಾವುದೋ ಮಾಧ್ಯಮದಲ್ಲೂ ಕೂಡ ನೀವು ಅವ್ರ ಆರ್ಟಿಕಲ್ ಕೂಡ ಹೇಳಿದರು, ಇದೇನು ನಾವು ಕೊಡ್ತೀವಿ ಅದು ಒಳ್ಳೆಯದು, ಆದಷ್ಟು ಬೇಗ ಕೊಡ್ತೀನಿ ಅಂತೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು. ಅಲ್ಲ, ಕೊಡಬೇಕು ಅವ್ರಿಗೆ, ಇದು ಕೊಡಬೇಕಲ್ಲ, ಏನಪ್ಪ 75% RTಯಲ್ಲಿ ಪಾಸ್ ಆಗಿದ್ದಾರೆ. ದಟ್ಸ್ ಅ ವೆರಿ ಗುಡ್ ಸಕ್ಸಸ್, ವೆರಿ ಗುಡ್. ಬಿಕಾಸ್ ಬಡವರು ಬರ್ತಾರೆ ಅಲ್ಲಿ. 75%ಅಲ್ಲಿ ನಿಮ್ಮ ಟ್ಯಾಕ್ಸ್ ಹಣನ ಅವ್ರಿಗೆ ನಾವು ಕಟ್ಟೋದ್ರಿಂದ ಅದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ವಿಲ್ ಟ್ರೈ ಟು ಗೆಟ್ 25, ಬಿಕಾಸ್ ಭಾಳ ಕಷ್ಟದಲ್ಲಿರೋ ಮಕ್ಕಳು ಅಲ್ಲಿ ಬರೋದ್ರಿಂದ ಈ ಥರ ಕೆಲಸಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ. ಇದ್ರ ಜೊತೆ ಒಂದು ನಿಮಿಷ, ಹೈದರಾಬಾದ್ ಕರ್ನಾಟಕದ್ದು. ಸೊ ಹೈದರಾಬಾದ್ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ನಾವು ಏನು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ, ಆ ಟೈಮಲ್ಲಿ ಒಂದು ರೆಸೊಲ್ಯೂಷನ್ ತೊಗೊಂಡ್ರು, 80% ಎಲ್ಲ ಇಲಾಖೆನೂ ಕೂಡ ಫುಲ್ ಮಾಡಬೇಕಂತ. ನನ್ನ ಇಲಾಖೆಯಲ್ಲಿ 80% ಮಾಡಬೇಕಂದ್ರೆ ಈಗ ಮತ್ತೆ ಯಾರು ರಿಟೈರ್ಡ್ ಆಗ್ತಾರೆ ಅವ್ರದ್ದು ಬಿಟ್ಟು ಯಾಕೆಂದರೆ ಅವತ್ತಿಗೆ 5600 ಚಿಲ್ಡ್ರೆ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಬರೀ ಕಲ್ಯಾಣ ಕರ್ನಾಟಕಕ್ಕೆ ಮಾಡಬೇಕು. ಬಜೆಟಲ್ಲಿ 5000 ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಪ್ಲಸ್ ಅನುದಾನಿತ ಶಾಲೆ ಯಾಕೆ ಡೌನ್ ಆಯಿತು ಅಂದರೆ, ಈಗಲೇ ಹೇಳ್ಬಿಡ್ತೀನಿ, ನಾವು ಟೀಚರ್ಸೇ ಕೊಟ್ಟಿಲ್ಲ ರಿಕ್ರೂಟ್ಮೆಂಟಿಗೆ. ಅವ್ರೇನು ಮಾಡ್ತಾರೆ, ಇರೋ ಟೀಚರ್ಸ್ನ ಸಂಬಳ ಕೊಡೋಕ್ಕಾಗಲ್ಲ ಅಂದರೆ ಅಡ್ಜಸ್ಟ್ ಮಾಡಿದ್ದಾರೆ. ಅದಕ್ಕೆ 2016ಕ್ಕೆ ನಿಲ್ಲಿಸಿದ್ರು, 15ಕ್ಕೆ. ನಾನು 2020ವರೆಗೂ ರಿಕ್ರೂಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ದೀನಿ. ಎಗೇನ್ ಕ್ಯಾಟಗರಿಗೆ ಬರಬೇಕು. ಸೊ ಐ ಥಿಂಕ್ ಒಂದು 2-3 ಮಂತ್ಸ್ ಆಗುತ್ತೆ. ಈ ರಿಪೋರ್ಟ್ ಬಂದರೆ, ಇವತ್ತು ಬೆಳಗ್ಗೆ ಬಂತು ಅಂದರೆ ಮಧ್ಯಾಹ್ನ ನಾನು ನೋಟಿಫಿಕೇಶನ್ ಹೊಡಿಸ್ತೀನಿ. ಬಿಕಾಸ್ ವಿ ಆರ್ ರೆಡಿ ಟು ಗೆಟ್ ರಿಕ್ರೂಟೆಡ್, ಬಿಕಾಸ್ ಫೈನಾನ್ಷಿಯಲ್ ಅಪ್ರೂವಲ್ ಆಯಿತು, ಎಲ್ಲ ಆಯಿತು, ಹಣನೂ ಇದೆ, ಎಲ್ಲ ಇದೆ. ಟೋಟಲು 11,000 ಗೌರ್ಮೆಂಟಿಂದ ರಿಕ್ರೂಟ್ಮೆಂಟು ಅಲ್ಲಿ, 10,000 ಚಿಲ್ಡ್ರೆ ಅಲ್ಲ ಕೆಲವು ಬೇರೆದು ಇದ್ದಾವೆ. 11,000 12,000 ಆಗುತ್ತೆ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ರಾಜ್ಯದ್ದು ಇಡೀ ರಾಜ್ಯದ್ದು ಸೇರಿ. ಅನುದಾನಿತ ಶಾಲೆಯಲ್ಲಿ ಸುಮಾರು 6,500-7,000 ಆಗ್ತಾಯಿದೆ. ಅದು ಎಲ್ಲ ಸೇರಿ ಅದು ಒಂಥರ ಸರ್ಕಾರಿ ಶಾಲೆ ಇದ್ದಂಗೆ. ಸೊ ನನ್ನ ಪ್ರಕಾರ ಅಬೌಟ್ 17,000-18,000 ರಿಕ್ರೂಟ್ಮೆಂಟ್ ಇಸ್ ಅ ವೆರಿ ಬಿಗ್ ಫೋರ್ಸ್ ಆಸ್ ಫಾರ್ ಆಸ್ ಎಜುಕೇಷನ್ ಇಸ್ ಕನ್ಸರ್ನ್, ಆ್ಯಂಡ್ ಇಟ್ ಶುಡ್ ಹ್ಯಾಪನ್. ಬೇಗ ಕೊಡಿ ಅಂಥೇಳಿ ಕ್ಯಾಬಿನೆಟಲ್ಲೂ ಏನು ಗೊಂದಲ ಆಯಿತು ನೋಡಿ ನೀವು ಇದನ್ನೆಲ್ಲ ಬಿಡಬೇಕಾಗತ್ತೆ. ಒಂದು ನಿಮಿಷ ಇರ್ರಿ. ನೀವು ಕೇಳಿದ್ದು ಸರ್ವರ್ದು, ಕೊನೆ ಮಾತಾಡಿದ್ದು ಜನವಾರದ್ದು. ಅಲ್ಲ, ಒಂದು ನಿಮಿಷ, ನಿಮಗೆ ಜನವಾರದ್ದು ಸ್ಟೋರಿ ಹೇಳ. ಸೋಮಣ್ಣವ್ರು ಏನಪ್ಪ ಮಾಡಿದರು ನನಗೂ ಕೇಳಿದ್ರಿ ನೀವು. ನಾನು ಯಾರಿಗಾರ ಹೇಳಿದ್ನಾ? ನಾನೇನು ಹೇಳಿಲ್ಲ, ಖಂಡನೆ ಮಾಡಿದ್ದೀನಿ ನಾನು ಜನಿವಾರನ. BJP ಅವರು, ಸೆಂಟ್ರಲ್ ಗೌರ್ಮೆಂಟ್ ಅವರು ತಾಳಿಗೆ ಕೈ ಹಾಕಿದ್ರಲ್ಲ. ಸೋಮಣ್ಣವ್ರು ಏನ್ರಿ ಮಾಡಿದರು? ನಾಚಿಕೆ ಆಗಲ್ಲ ಅವರಿಗೆ? ಬೆಳಗ್ಗೆ ಒಂದು ಕಾನೂನು ಮಾಡ್ತಾರೆ, ಸಾಯಂಕಾಲ ತರ್ತಾರೆ. ಇವರು ಆ ಜನವರ ಇದನ್ನು ಇಟ್ಕೊಂಡು ಊರು ತುಂಬ BJP ಅವರು ಸುತ್ತಿದ್ರಪ್ಪ. ಹೆಂಗೆ ಉತ್ತರ ಕೊಡಬೇಕು ಅವ್ರಿಗೆ? ನೀವು ಸರ್ವರ್ ಡೌನ್ ಅಂದ್ರಿ. ಸರ್ವರ್ ಡೌನ್ ಇಸ್ ಎ ಟೆಕ್ನಿಕಲ್ ಪ್ರಾಬ್ಲಮ್. ಅದಿದ್ದಾಗ ಪ್ಲಾನ್ B, ಪ್ಲಾನ್ A ಎಲ್ಲ ಇರುತ್ತೆ, ಡೋಂಟ್ ವರಿ. ಬಟ್ ಅದ್ರ ಜೊತೆಗೆ ಜನವಾರ ತರಕ್ಕೆ ಹೋಗಬೇಡಿ. ಬಿಕಾಸ್ ನಾವು ಆ ಸಂಪ್ರದಾಯ ಅಲ್ಲ, ನಾವು ಅದರೊಳಗೆ ಬಂದೇ ಇಲ್ಲ, ನಾವು ಆ ಥರ ನೋಡೋದಿಲ್ಲ. ಮನುಷ್ಯರಾಗ ನೋಡ್ತೀವಿ ಹೊರತು, ಕುವೆಂಪು ಅವ್ರು ಏನು ಹೇಳಿದಾರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ, ಅಷ್ಟೇ ನಮ್ಗೆ ಗೊತ್ತಿರೋದು.
ನಾವಿನ್ನೇನು ನೋಡೋದಿಲ್ಲ. ಪ್ರಶ್ನೆನೂ ತೊಗೊಳಕ್ಕೂ ಅಸಹ್ಯ ಆಗುತ್ತೆ, ಯಾಕೆಂದರೆ ಅದು ಮಾತಾಡೋಕ್ಕೂ ಅಸಹ್ಯ ಆಗುತ್ತೆ. ನಾವು ಸ್ಟ್ರೈಕ್ ಮಾಡ್ಬೋದಾಗಿತ್ತು ಅವ್ರ ವಿರುದ್ಧ, ಬಟ್ ನಮಗೆ ಟೈಮ್ ಇಲ್ಲ, ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೆ ಅದೇ ಕೆಲಸ. ಅವ್ರಿಗೇನಾದರೂ ಒಂದು ಆಯಿತು ಅಂದರೆ ಸಾಕು ಹೇಳ್ಬಿಡೋದು. ಪಾಪ ಅವ್ರ ಹೆಣ್ಮಕ್ಳ ಕೈಲಿ ಬಾಯಲ್ಲಿ ಏನೋ ಹೇಳಿಸಿ ಅವ್ರು ಇವತ್ತಿಲ್ಲ ಅಂದ್ಬಿಟ್ಟು. ನಾನು ಅದನ್ನೆಲ್ಲ ಹೇಳಲ್ಲ. ಪಾಪ ಅವರು ಆ ಆಘಾತದಲ್ಲಿರ್ತಾರೆ. ನಮ್ಮವ್ರನ್ನ ನಾವು ಕಳ್ಕೊಂಡಾಗ ಹೆಂಗಿರುತ್ತೆ ಅಂತೇಳಿ. ಅದಕ್ಕೆ ಬೇಡ, ಇವತ್ತು ಇವೆರಡು ಸಬ್ಜೆಕ್ಟ್ ಮುಗಿಸ್ಕೇಳ್ರಿ, ನಾಡಿದ್ದು ಮತ್ತೆ ಬಂದು ಮಾತಾಡ್ತೀನಿ, ಆ ಸರ್ವರ್ ರಿಪೇರಿ ಮಾಡೋಣ. ಪಿಯುಸಿನಲ್ಲಿ ಅಡ್ಮಿಷನ್ಗೆ ಮೆರಿಟ್ ಮತ್ತೆ ಅಂಕ ಮತ್ತೆ ಮೀಸಲನ್ನ ಪರಿಗಣಿಸಬೇಕು, ರಿಸರ್ವೇಷನ್ ಪರಿಗಣಿಸಬೇಕು. ಅದು ಬಹಳಷ್ಟು ಖಾಸಗಿ ಕಾಲೇಜುಗಳಲ್ಲಿ ಇದನ್ನು ಪರಿಗಣನೆ ಮಾಡ್ತಾ ಇಲ್ಲ. ಹಾಗಾಗಿ ಅರ್ಹರಿಗೆ ವಂಚಿತ ಇದು ನೀವು ಹೇಳ್ತಾ ಇರೋದು ಡಿಗ್ರಿ ಹೈರ್ ಪಿ ಯು ಸಿ ಅಡ್ಮಿಷನ್ ಮೆರಿಟ್ ಮತ್ತೆ ಮೀಸಲನ್ನ ಸ್ವಲ್ಪ ನಾನು ತಿಳ್ಕೊಳ್ತೀನಿ. ಬಿಕಾಸ್ ನನಗೆ ಗೊತ್ತಿಲ್ಲ. ಅಲ್ಲ, ನಾನು ಸರ್ಕಾರದ ನಿಯಮ ಏನಿದೆ ಅದನ್ನು ಫಾಲೋ ಮಾಡೋದಕ್ಕೆ ಚೆಕ್ ಮಾಡಿ ಮತ್ತೆ ಬೇಕಾದ್ರೆ ಇನ್ನೊಂದು ಆರ್ಡರ್ ಓಡಿಸ್ಬೇಕಂದ್ರೆ ಓಡಿಸ್ತೀವಿ. ನೋ ಪ್ರಾಬ್ಲಮ್. ಓಕೆ, ನೋ ಪ್ರಾಬ್ಲಮ್. ಅಪ್ಪ, ಯಾರಾದರೂ ಒಬ್ಬರು ಕಿಶೋರ್ ಅವ್ರಿಗೆ ಫೋನ್ ಮಾಡಿ ಕೊಟ್ಬಿಡಿ ಅವ್ರಿಗೆ. ಬಿಕಾಸ್ ಕೆಲವು ಸತಿ ಮಾಹಿತಿ ತೊಗೊಂಡು ಲೆಟ್ ದೆಮ್ ಡೀಲ್. ಎಲ್ಲ ಮಕ್ಳಿಗೆ ಏನು ಅನುಕೂಲ ಆಗುತ್ತೆ ಚೆನ್ನಾಗುತ್ತೆ, ಡೋಂಟ್ ವರಿ. ಮಕ್ಕಳಿಗೆ ಏನು ಒಳ್ಳೇದಾಗುತ್ತೆ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ದೇಶದ ಒಳ್ಳೆ ಪ್ರಜೆ ಮಾಡಲಿಕ್ಕೆ ನಮಗೇನು ಜವಾಬ್ದಾರಿ ಇದೆ, ನಮ್ಮದು ನಿಮ್ಮದು ಎಲ್ಲದೂ ಕೂಡ, ಆ ಥರ ಮಾತ್ರ ಅವ್ರು ಓದ್ತಾರೆ. ಅಲ್ಲ ನಿಗೂಢ ಅಲ್ಲ, ಓಪನಾಗೆ ನಾನು ಹೇಳ್ತಾ ಇರೋದು. ನಾವು ಏನೇ ಮಕ್ಕಳಿಗೆ ಕಲಿಕೆ ಕೊಟ್ರೇನೋ ಅವ್ರು ಒಳ್ಳೇದಾಗಬೇಕು, ಈ ದೇಶಕ್ಕೆ ಒಳ್ಳೇದಾಗಬೇಕು, ಸಾಮಾಜಿಕವಾಗಿ ಒಳ್ಳೇದಾಗಬೇಕು, ನಿಮ್ಮ ಪ್ರಶ್ನೆನೂ ಕಮ್ಮಿ ಆಗಬೇಕು ಅಂಥ ಎಜುಕೇಷನ್ನ ಕೊಡ್ತೀವಿ. ಸದ್ಯಕ್ಕಿಲ್ಲ. ಅದು ಪ್ರೋಸೆಸ್ ಆಲ್ರೆಡಿ, ಅದಕ್ಕೆಲ್ಲ ನಿಯಮ ಅಲ್ಲ, ಸ್ಯಾಂಕ್ಷನ್ ಆಗಿರೋದಲ್ಲ. ಆಯ್ತದು. ನಾವು ಹ್ಯಾವ್ ಟು ಇನ್ಸ್ಟಾಲ್ 2,500 crores ಟೋಟಲ್. ಇಟ್ಸ್ ಅ ಗುಡ್ ಪ್ರೋಗ್ರೆಸ್. ಗುಡ್. ಸೊ ನಿಮ್ಮ ಶಿಕ್ಷಣ ಸಚಿವರಿಗೆ 625ಗೆ ಪರವಾಗಿಲ್ಲ, ಒಂದು ಪಾರ್ಟ್ಸ್ ಕಮ್ಮಿ ಕೊಡಿ, 624 ಕೊಡಿ. ಹೆಲ್ಪ್ ಮಾಡಿ ನನಗೆ, ಓಕೆನಾ? ಥ್ಯಾಂಕ್ ಯು. ಮಗಂದ ಅವನ ಕಲಿ ಈಗ ಎಷ್ಟು ಬೇಡ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಿರೋ ಬಟ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದಿಲ್ಲ. ಸೊ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ.